ಟಾಕ್ಸಿಕ್ ಸಿನಿಮಾದ ಬ್ಲಡ್ಫುಲ್ ಟೀಸರ್ ರಿಲೀಸ್. ಡಬಲ್ ಶೇಡ್ನಲ್ಲಿ ಮಿಂಚಿದ ರಾಕಿಂಗ್ ಸ್ಟಾರ್ ಯಶ್ ಅನ್ಎಕ್ಸ್ಪೆಕ್ಟೆಡ್ ಯಂಗ್ ಲುಕ್ ನೋಡಿ ಫ್ಯಾನ್ಸ್ ಥ್ರಿಲ್. ಇಟ್ಸ್ ನಾಟ್ ಓವರ್ ಅಂತ ಸಂದೇಶ. ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ಧೂಳೆಬ್ಬಿಸಿದ ಟಾಕ್ಸಿಕ್ ಟೀಸರ್. ಕನ್ನಡದ ಟೀಸರ್ಗೆ ಮಿಲಿಯನ್ ಸನಿಹದಲ್ಲಿ ವ್ಯೂಸ್, ಹಿಂದಿ ವರ್ಷನ್ಗೂ ಗುಡ್ ರೆಸ್ಪಾನ್ಸ್, ತೆಲುಗು ತಮಿಳು ಆಡಿಯನ್ಸ್ನಿಂದಲೂ ಮೆಚ್ಚುಗೆಯ ಮಳೆ. ಶಿವಾಜಿ ಜಯಂತಿಯ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ, ಬಾಗಲಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಫೆಬ್ರವರಿ 24ರವರೆಗೂ ನಿಷೇಧಾಜ್ಞೆ ಜಾರಿ. ಶಿವಾಜಿ ಮೆರವಣಿಗೆ ವೇಳೆ ಮಸೀದಿಯಲ್ಲಿ ಜಮಾವಣೆಯಾಗಿದ್ದ ನೂರಾರು ಜನರು ಪೊಲೀಸರಿಂದ ನಿಯಂತ್ರಿಸುವುದಕ್ಕೆ ಹರಸಾಹಸ. ಸಂಪೂರ್ಣ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಕಾಂಗ್ರೆಸ್ನಲ್ಲಿ ಬಣಗಳ ನಡುವೆ ತಂತ್ರ ಪ್ರತಿತಂತ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ಮೂಲ ಕಾಂಗ್ರೆಸ್ ಅಸ್ತ್ರ ಪ್ರಯೋಗ. ಕೌಂಟರ್ ಕೊಡೋಕೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ದಲಿತಾಸ್ತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪೈಪೋಟಿ. ಟಿಕೆಟ್ಗಾಗಿ ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಜಟಾಪಟಿ. ಸಚಿವದ್ವಯರ ಕಸರತ್ತಿನಿಂದ ಸರ್ಕಾರಕ್ಕೆ ಮುಜುಗರ. ರಾಜಕಾರಣದಲ್ಲಿ 50 ವರ್ಷ ಪೂರೈಸಿದ ಧವಳಗಿರಿ. ಬಿಎಸ್ ಯಡಿಯೂರಪ್ಪಗೆ ಸನ್ಮಾನ ಮಾಡಲು ಬೃಹತ್ ಸಮಾವೇಶಕ್ಕೆ ಚಿಂತನೆ. ಮುಂಬರುವ ಚುನಾವಣೆಗೂ ರಣಕಹಳೆ ಊದಲು ಬಿಜೆಪಿ ಪ್ಲಾನ್. ಬಿಜೆಪಿ ಪಾಳ್ಯದಲ್ಲಿ ಮತ್ತೊಮ್ಮೆ ಭಿನ್ನಮತ ಸ್ಫೋಟ. ಖಾಸಗಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ರೆಬೆಲ್ ನಾಯಕರು ಕಾರ್ಯಕಾರಿಣಿಗೆ ಗೈರು. ಹೈಕಮಾಂಡ್ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಿಕೊಳ್ಳಲು ವಿಜಯೇಂದ್ರ ಪಟ್ಟು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಚುರುಕು. ಬಾಡಿ ವಾರೆಂಟ್ ಮೂಲಕ A1 ಜಗ್ಗಾ ಹಾಗೂ A2 ಕಿರಣ್ ವಶಕ್ಕೆ ಪಡೆಯಲಿರುವ ಸಿಐಡಿ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ತಯಾರಿ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಮಹಿಳಾ ಟೆಕ್ಕಿ ಮರ್ಡರ್ ಕೇಸ್ ತನಿಖೆ. ಕೊಲೆಗೆ ಮೊದಲೇ 3 ಬಾರಿ ರೆಕ್ಕಿ. ಪೊಲೀಸರ ಎದುರು ತನ್ನ ವಿಕೃತಿಯನ್ನೆಲ್ಲ ಬಾಯ್ಬಿಟ್ಟಿರುವ ಆರೋಪಿ ಕರ್ನಲ್ ಕುರೈ. ಒಂಬತ್ತು ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ನಕಲಿ ಶ್ಯೂರಿಟಿ. ಫೇಕ್ ಡಾಕ್ಯುಮೆಂಟ್ ಸಲ್ಲಿಸಿ ಆರೋಪಿಗಳಿಗೆ ಸಹಾಯ ಮಾಡ್ತಿದ್ದ ನಾಗರಾಜು ಅಲಿಯಾಸ್ ಆಚಾರಿ ಅರೆಸ್ಟ್. ಕೋರ್ಟ್ ಸೂಚನೆ ಮೇರೆಗೆ ಹಲಸೂರು ಗೇಟ್ ಪೊಲೀಸರಿಂದ ಬಂಧನ. ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮೇಲೆ ಮರದಿಂದ ದ್ರವ ರೂಪದ ಪದಾರ್ಥ ಸೋರಿಕೆ. ಕಿಡಿಗೇಡಿಗಳ ಮಸಿ ಎಸೆದಿದ್ದಾರೆ ಎಂದು ಸ್ಥಳೀಯರ ಆರೋಪ. ಸ್ಥಳಕ್ಕೆ ಪೊಲೀಸರ ಭೇಟಿ. ಮರದ ಎಲೆಗಳನ್ನು ಸಂಗ್ರಹಿಸಿ FSLಗೆ ರವಾನೆ. ಹೆರಿಗೆಗೆಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾಗ ವೈದ್ಯರಿಲ್ಲದೆ ಬಾಣಂತಿ ಪರದಾಟ. ವಿಜಯಪುರದ ಸಿಂಧಗಿಯಲ್ಲಿ ಬಾಣಂತಿ ಹಸುಗೂಸು ಸಾವು. ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪ. ಮಂಡ್ಯ ಮಿಮ್ಸ್ ವಿರುದ್ಧ ಸಾಲು ಸಾಲು ಆರೋಪ. ದೂರುಗಳಿಂದ ಅಲರ್ಟ್. ಅವ್ಯವಹಾರ ಅವ್ಯವಸ್ಥೆ ಬಗ್ಗೆ ತನಿಖೆಗೆ ತಂಡ ರಚನೆ. ವಿಶೇಷ ತಂಡ ರಚಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಾಲಪ್ಪ ಆದೇಶ. ವಿದ್ಯುತ್ ದರ ಏರಿಕೆಗೆ ಅಂತಿಮ ಹಂತದ ತಯಾರಿ. ಇಂದು ಸಾರ್ವಜನಿಕರ ಆಕ್ಷೇಪಣೆ ಮತ್ತು ಅಹವಾಲುಗಳಿಗೆ ಆಹ್ವಾನ. ಬೆಸ್ಕಾಂ ನಡೆ ವಿರುದ್ಧ ಕೈಗಾರಿಕೆಗಳು ಉದ್ಯಮಗಳಿಂದಲೂ ಅಸಮಾಧಾನ. ಮೆಟ್ರೋದಿಂದ ಮದ್ಯ ಪ್ರಿಯರಿಗೆ ಸಿಗುತ್ತಾ ಗುಡ್ ನ್ಯೂಸ್.
ನಮ್ಮ ಮೆಟ್ರೋದಲ್ಲಿ ಮದ್ಯದ ಬಾಟಲ್ ತೆಗೆದುಕೊಂಡು ಹೋಗಲು ಅವಕಾಶಕ್ಕೆ ಚಿಂತನೆ. ದೆಹಲಿ ಮಾದರಿ ಅನುಸರಿಸಲು ಮುಂದಾದ ಬಿಎಂಆರ್ಸಿಎಲ್. ಜ್ಯೂಸ್ ಪಾನ್ ಶಾಪ್ ಹೆಸರಲ್ಲಿ ಮದ್ಯ ಮಾರಾಟ. ಸವದತ್ತಿ ಯಲ್ಲಮ್ಮನ ಪುಣ್ಯಕ್ಷೇತ್ರದಲ್ಲಿ ಅಕ್ರಮ ಸಾರಾಯದ್ದೇ ಹರಿವು. ದೇವಸ್ಥಾನದ ಆವರಣದಲ್ಲೇ ನಡೀತಾ ಇದ್ರು ಕಣ್ಮುಚ್ಚಿ ಕುಳಿತಿದ್ಯಾ ಆಡಳಿತ. ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡುವ ನೆಪದಲ್ಲಿ ವಂಚನೆ. ಸಿಎಸ್ಆರ್ ಫಂಡ್ನಲ್ಲಿ ಬರೋಬ್ಬರಿ 100 ಕೋಟಿ ಕೊಡಿಸೋದಾಗಿ ಮೋಸ. 6 ಜನರ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಹಾಡಹಗಲೇ ಮನೆಯ ಬಾಗಿಲು ಮುರಿದು ಕಳ್ಳತನಕ್ಕೆ ಯತ್ನಿಸಿದವ ಲಾಕ್. ಕಳ್ಳನನ್ನ ಹಿಡಿದು ಥಳಿಸಿದ ಗ್ರಾಮಸ್ಥರು. ದೇವನಹಳ್ಳಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಘಟನೆ. ರಾಜಧಾನಿ ತುಂಬೆಲ್ಲ ಅರಳಿ ನಿಂತ ಹಳದಿ ಹೂವು. ಕಣ್ಮನ ಸೆಳೀತಾ ಇದೆ ಯೆಲ್ಲೋ ಟ್ರಂಪೆಟ್ ಫ್ಲವರ್ಸ್. ಹೂವಿನ ಸೊಬಗು ಕಂಡು ಮನಸೋತ ಬೆಂಗಳೂರಿಗರು. ಮಾರ್ಚ್ 19ಕ್ಕೆ ಧುರಂಧರ್ 2 ಬಿಡುಗಡೆಯಾಗುವುದು ಡೌಟ್. ಸಿನಿಮಾದ ಇನ್ನೊಂದಿಷ್ಟು ಶೂಟಿಂಗ್ ಬಾಕಿ. ನಿಗದಿತ ಅವಧಿಯಲ್ಲಿ ಫೈನಲ್ ಔಟ್ಪುಟ್ ತೆಗೆಯುವುದು ಕಷ್ಟ ಎಂಬ ಚರ್ಚೆ ಶುರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.